ಫೈನಲಿ ಹೇಳೋದಾದ್ರೆ ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಯಾರು ವಿನ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನೋ ಐಡಿಯಾ. ಸುಮ್ಮನೆ ಹಾಗೆ ಒಂದೆರಡು ಹೆಸರೇನಾದರೂ ಹೇಳೋ ಅಂತ. ಎರಡು ಹೆಸರು ಆಗದೇ ಇರುವಂತ ಇದು ಸರ್. ಯಾಕೆ ಅಂದ್ರೆ ಈಗ ಬೇರೆ ರಿಯಾಲಿಟಿ ಶೋ ಎಲ್ಲ ಅದ್ರೆಲ್ಲ ಒಂದು ಜಡ್ಜ್ ಮಾಡ್ಬೋದು, ಇದು ಹಂಗಲ್ಲ. ಪ್ರತಿ ಒಂದು ವೀಕೂ ಕೂಡ ಒಂದು ಗೇಮ್ ಒಬ್ಬರಿಗೆ ಗೆದ್ರೆ ಒಂದು ಗೇಮ್ ಸೋಲ್ತಾರೆ, ಆಮೇಲೆ ಇನ್ನೊಂದು ಗೇಮ್ ಮತ್ತೊಬ್ಬರಿಗೆ ಗೆಲ್ದ್ರೆ ಇನ್ನೊಂದು ಗೇಮ್ ಸೋಲ್ತಾರೆ. ಸೊ ಹೇಳಕ್ಕಾಗಲ್ಲ. ಬಟ್ ನನಗೆ ರಗಡ್ ರಶ್ಮಿ ಗೆಲ್ಬೇಕು ಅಂತ ಇದೆ. ಬಿಕಾಸ್ ಅವಳು ಹೆಂಗೆ ಅಂದ್ರೆ ನಿಮ್ಮ ಹಾರ್ಟ್ ತೇಜನು ಗೆಲ್ಬೇಕು ಹಾರ್ಟು. ಬಟ್ ಏನು ಅಂತ ಹೇಳಿದ್ರೆ ಅವಳಿಗೆ ಸ್ವಲ್ಪ ಫಿಸಿಕಲಿ ಆಟ ಆಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಸೊ ಇವಾಗ್ಲೂ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಏನೋ ಕಳಿಸಿದಾರಂತೆ, ನನಗೆ ಗೊತ್ತಿರೋ ಪ್ರಕಾರ ವಿಚಾರಿಸಿದ್ದೀನಿ. ಬಟ್ ಕಷ್ಟ ಆಗ್ತಾ ಇದೆ. ಬಟ್ ಅವಳು ಗೆಲ್ಬೇಕು ಹಾರ್ಟನು ಕೂಡ. ಬಟ್ ಅವಳಿಗೆ ಕಷ್ಟ ಆಗುತ್ತೆ ಮೋಸ್ಟ್ಲಿ. ಬಟ್ ತೇಜು ಇಲ್ಲ ರಗಡ್ ರಶ್ಮಿ. ಬಟ್ ನನಗೆ ರಗಡ್ ರಶ್ಮಿ ಯಾಕೆ ಅಂತ ಹೇಳಿದ್ರೆ ನನಗೆ ಹಾರ್ಟಿಗೆ ಹತ್ರ ಆಗಿರೋಳು ತೇಜು. ರಗಡ್ ರಶ್ಮಿ ಏನು ಅಂತ ಹೇಳಿದ್ರೆ ಹಿಂದೊಂದು ಮುಂದೊಂದು ಇಲ್ಲ, ಮಾತಾಡ್ಬೇಕಾ ಎದುರುಗಡೆನೆ ಮಾತಾಡ್ತಾಳೆ. ಹಿಂದೆ ಮಾತಾಡಿದ್ರು ಈಗ ಕೆಲವೊಬ್ರು ಹಿಂದೆ ಅವ್ರು ಕೇಳಿಸ್ಕೋತಾರೆ ಇವ್ರು ಕೇಳಿಸ್ಕೋತಾರೆ ಅಂತೆಲ್ಲ ಮಾತಾಡ್ತಾರಲ್ಲ, ಅವಳು ಹಂಗಿಲ್ಲ. ಕೇಳಿಸ್ಕೊಂಡ್ಲಿ ಇರೋದನ್ನೇ ಹೇಳ್ತಾ ಇರೋದು ಅಂತ. ಆಮೇಲೆ ಟಾಸ್ಕ್ ಅಂತ ಬಂದಾಗ ಅವಳಿಗೆ ಯಾವ ಥರ ಧೈರ್ಯ ಅಂದರೆ ಸರ್, ಡೂ ಆರ್ ಡೈ ಅಂತ. ಅವಳಲ್ಲಿ ಏನಾಗುತ್ತೆ ನನಗೇನಾದ್ರೂ ಇದಾಗ್ತಾ ಇದೆಯಾ ಅದು ಯಾವುದು ನೋಡಲ್ಲ ಅವಳು. ಅಂದ್ರೆ ಹಾರ್ತಾಳೆ, ಇದು ಮಾಡ್ತಾಳೆ, ಫುಲ್ಲು ಪರ್ಚ್ಕೊತಾಳೆ, ಎಲ್ಲ ಮಾಡ್ತಾಳೆ. ಅಂದರೆ ಅವಳು ಸಾವಿಗೂ ಹೆದರಲ್ಲ ಅಂತ ಅನ್ಸುತ್ತೆ. ಅಂದರೆ ಒಂದೊಂದ್ಸರಿ ಯಾವ ಥರ ಫೈಟ್ ಕೊಡ್ತಾಳೆ. ಬಟ್ ಲಾಸ್ಟ್ ಬರೋ ದಿನ ಅವಳ ಜೊತೆಗೆ ಫುಲ್ ಫೈಟ್ ಕೊಟ್ಬಿಟ್ಟು ಬಂದಿರೋದು. ಐ ಥಿಂಕ್ ನೋಡಿರ್ಬೋದು ನೀವು, ಫುಲ್ ನದಿಯ ಮಧ್ಯದಲ್ಲಿ ಫುಲ್ ಹೈಟ್ ಆಗಿ ಅಂದರೆ 10 feet ಹೈಟಲ್ಲಿ ಒಂದು ಜಲ ಯುದ್ಧ ಅಂತ ಒಂದು ನಡೆಯುತ್ತೆ. ರಗಡ್ ರಶ್ಮಿ ಆಲ್ಮೋಸ್ಟ್ ನಾವು 10-15 ನಿಮಿಷ ಕಿತ್ತಾಡಿದ್ವಿ. ಕುಸ್ತಿ ಥರನೇ ಅದು, ಕುಸ್ತಿ ಆಡಿರ್ತೀವಿ ಅಲ್ಲಿ. ಅಂದರೆ ಒಬ್ಬರನ್ನ ನೀರಿಂದ ಕೆಳಗಡೆ ಹಾಕಬೇಕು, ನೀರಲ್ಲಿ ಕೆಳಗಡೆ ಹಾಕಿದವರು ಸೋಲ್ತಾರೆ, ಮೇಲೆ ಇರೋರು ಗೆಲ್ತಾರೆ ಅಂತ. ಸೊ ನಮ್ಮ ವಿಷಯದಲ್ಲಿ ಹೆಂಗಾಯ್ತು ಅಂದರೆ ಅವಳನ್ನು ಸಿಕ್ಕಾಪಟ್ಟೆ ತಳ್ತಾ ಇದ್ದೀನಿ, ಅವಳು ಇದು ಮಾಡ್ತಾ ಇದ್ದಾಳೆ, ಇಬ್ರು ಅಷ್ಟು ಫೈಟ್ ಕೊಡ್ತಾ ಇದ್ದೀವಿ. ಲಾಸ್ಟಲ್ಲಿ ಹೆಂಗೆ ಅಂತ ಹೇಳಿದ್ರು ಅಂದರೆ ಸರು, ನಾವಿಬ್ಬರಲ್ಲಿ ಯಾರು ಬೀಳಲ್ಲ ಅಂತ ಗೊತ್ತಾದಾಗ ಇಬ್ರು ಬಿದ್ರೂ ಕೂಡ ಯಾರು ಫಸ್ಟು ಕಾಲು ನೀರಿಗೆ ಟಚ್ ಆಗುತ್ತೋ ಅವರು ಇದು ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ರು. ಆ ರೇಂಜಿ ಫುಲ್ ಗುದ್ದಾಡ್ಬಿಟ್ಟು ಲಾಸ್ಟಲ್ಲಿ ಏನು ಅಂತ ಹೇಳಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಅವಳನ್ನು ಹಿಡ್ಕೊಂಡು ಅವಳು ನನ್ನನ್ನು ಹಿಡ್ಕೊಂಡು ಇಬ್ರು ನೀರಿಗೆ ಬಿದ್ದಿರೋದು. ಬಟ್ ಅದೇ ಆ ಟಾಸ್ಕಲ್ಲಿ ಅಂದರೆ ಅವಳದು ಅಂದರೆ ನಂದು ಫಸ್ಟ್ ಏನೋ ಕಾಲೇನೋ ಟಚ್ ಆಯಿತು ಅಂತ ನಾವು ಹೇಳ್ಕೊಂಡು ಅಂದರೆ ಇಬ್ಬರು ಕರೆಕ್ಟಾಗಿ ಬಿದ್ದಿದ್ದೀವಿ. ಬಟ್ ಅದು ಗೊತ್ತಿಲ್ಲ, ಸ್ವಲ್ಪ ನಂದೇ ಟಚ್ ಆಯಿತು ಅಂತ ನಾವು ಹೇಳ್ಕೊಂಡು ರಗಡ್ ರಶ್ಮಿಗೆ ಕೊಟ್ಟರು. ಬಟ್ ಆ ಟಾಸ್ಕಲ್ಲಿ ನಾನು ಬರಬೇಕಾದ್ರೂ ಅವಳು ಒಂದು ಸ್ಟೇಟ್ಮೆಂಟ್ ಕೊಟ್ಲು. ಅದು ಶೋ ಆಗಿಲ್ಲ, ಅಂದರೆ ಶೋ ಅಲ್ಲಿ ಬಂದಿಲ್ಲ, ಕಟ್ ಮಾಡಿದ್ದಾರೆ. ಅವಳು ಅವಾಗಲೂ ಹೇಳಿದ್ಲು, ಇಲ್ಲ ಸರ್ ಅವಳು ಸಿಕ್ಕಾಪಟ್ಟೆ ಇಡೀ ಮನೆ ಅಂದರೆ ನಾಮಿನೇಷನ್ ಆಗಬೇಕು ಅಂತ ಹೇಳ್ಕೊಂಡು ವೋಟ್ ಮಾಡಿದಾಗ ಅವಳೊಬ್ಳು ಹೇಳಿದ್ಲು, ಇಲ್ಲ ಸರ್ ಅವಳು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾಳೆ. ಪೈಲ್ವಾನ್ ಟಾಸ್ಕಲ್ಲಿ 5 ಜನ ಬಂದ್ರು ಕೂಡ ನಾನು 5 ಜನನೂ ಎತ್ತು ಬಿಸಾಕಿದ್ದೀನಿ. ಅವಳು ಎಷ್ಟು ಸ್ಟ್ರಾಂಗ್ ಇದ್ದಾಳೆ ಅಂದರೆ ಒಂದೇ ಮಧ್ಯದಲ್ಲಿ ಒಂದ್ಸರಿ ನಾನೇ ಗಿವ್ ಅಪ್ ಮಾಡಿಬಿಡ್ಲೇನೋ ಅಂತ ಆ ಥರ ಫೀಲ್ ಬಂತು. ಆ ರೇಂಜಿಗೆ ನನಗೆ ಟಫ್ ಫೈಟ್ ಕೊಟ್ಟಿದ್ದಾಳೆ. ಅವಳು ಹೋಗಬಾರ್ದು, ಅವಳು ಇದ್ರೆ ನೆಕ್ಸ್ಟು ನನಗೆ ಟಫ್ ಫೈಟ್ ಕೊಡಕ್ಕೆ ಇರ್ತಾಳೆ ಅಂತಲೂ ಕೂಡ ಹೇಳಿದ್ಲು. ಬಟ್ ಬ್ಯಾಡ್ ಲಕ್ ಅಷ್ಟೇ. ಒಂದು ನಿಜ ಹೇಳಬೇಕು ಅನ್ನಿಸ್ತಾ ಇದೆ ನನಗೆ. ಹೇಳ ಮೇಡಮ್, ಹೇಳಿ. ನನಗೆ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಲವ್ ಆಗೋಯ್ತು. ಪ್ರೋಮೋ ಕಟ್ಟಕ್ಕೆ ಬೇಕಾಗ್ತದೆ. ಅಣ್ಣಂಗೆ ಲವ್ ಆಗೈತೆ, ಹಾಡಕ್ ಕೂಡ ನಂಗೆ ಎಲ್ಲವಾಗಿದೆ. ಓಕೆ, ಕಂಟಿನ್ಯೂ. ಓಕೆ ಮೇಡಮ್, ಎನಿವೇಸ್ ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಬಂದ್ರಿ. ಹೇಗೆ ಅನ್ನಿಸ್ತು ನಿಮ್ಮ ಲೈಫ್ ಜರ್ನಿ ಬಗ್ಗೆ, ಜೊತೆಗೆ ಹಳ್ಳಿ ಪವರ್ ರಿಯಾಲಿಟಿ ಶೋ ಬಗ್ಗೆ ಮಾತಾಡಿದ್ದು ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಾನು ಕೂಡ ಫುಲ್ ಓಪನ್ ಅಪ್ ಆಗಿ ಮಾತಾಡಿದ್ದೀನಿ. ಅದಾದಮೇಲೆ ತುಂಬ ನಿಮ್ಮ ಜೊತೆಗೆ ಮಾತಾಡಿದ್ದು, ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿ ಆಯಿತು ಸರ್. ಆ್ಯಕ್ಚುಲಿ ಫ್ರೆಂಡ್ಲಿ ಆಗಿದ್ದೀರಾ. ಏನಾರು ಹೊಸದು ಹೇಳಿ ಮೇಡಮ್. ನೀವು ಅಣ್ಣಂಗೆ ಲವ್ ಆಗಿದೆ ಅಂತ, ನಾನು ಅಕ್ಕಂಗೆ ಲವ್ ಆಗಿದೆ.
ಸೊ ಅಂದರೆ ಫ್ರೆಂಡ್ಲಿಯಾಗಿ ಮಾತಾಡ್ತೀರಾ ತುಂಬ ಚೆನ್ನಾಗಿ. ಆ್ಯಂಡ್ ಏನು ಹೇಳೋದು ಅಷ್ಟೇ, ತುಂಬ ಖುಷಿ ಆಯಿತು. ಖುಷಿಯಾಗಿರೋದನ್ನ ಮತ್ತೆ ಬೇರೆ ಏನೇನು ಹೇಳೋದು. ನಾವು ಆಲ್ರೆಡಿ ಒಂದು ಪ್ರಾಮಿಸ್ ಮಾಡಿದ್ದೀವಿ ನಿಮಗೆ, ಮಹಾಸತಿ ಅವರು ಫ್ಯೂಚರಲ್ಲಿ ಸಿನಿಮಾ ಮಾಡಿದಾಗ, ನಿರ್ದೇಶನ ಮಾಡಿದಾಗ ನಾವೇ ಕರೆದು ಇಂಟರ್ವ್ಯೂ ಮಾಡ್ತೀವಿ ಅಂತ. ಅದಾದಷ್ಟು ಬೇಗ ನಿಜ ಆಗಿ ನಮ್ಮ ಸಿನಿಮಾದಲ್ಲಿ ಹಾಗೆ ನೀವು ಆಕ್ಟರ್ ಅಂತ ಹೇಳಿದ್ರಿ, ಬಂದು ಒಂದು ಆಕ್ಟಿಂಗ್ ಮಾಡಿ ನಿರ್ದೇಶಕರ ಅವಕಾಶ ಕೊಟ್ರಿ ಯಾರು ಬೇಡ ಅಂತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತ ಹೇಳಿದ್ರೆ, ನಂದೊಂದು ಖರಾಬ್ ಆಗಿರೋ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ, ನೋಡಿದ್ರಾ? ಇಲ್ಲ ಅನ್ಸುತ್ತೆ. ಫಸ್ಟ್ ಅಲ್ಲಿ ನೋಡಿ. ಓಕೆ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ನೋಡಿದ್ರಿ. ಜಿ ಪವರ್ ರಿಯಾಲಿಟಿ ಶೋ ನಿಜವಾಗ್ಲೂ ಕೂಡ ಬಹಳನೇ ಅದ್ಭುತವಾಗಿ ಮೂಡಿಬರ್ತಾ ಇರುವಂಥ ಹಳ್ಳಿ ಪವರ್ ಅನ್ನುವಂಥ ಶೋನಲ್ಲಿ ಮಹಾಸತಿ ಗೌಡ ಅವರು ಬಹಳನೇ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಮಾಡಿದರು. ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು, ಅವ್ರನ್ನ ನೋಡಿದಾಗ ಅವ್ರ ನಿಜ ಜೀವನ ಹೆಂಗಿರ್ಬೋದು, ಅವ್ರ ಹಿನ್ನೆಲೆ ಹೇಗಿರ್ಬೋದು, ಈ ರೀತಿಯಾಗಿ ಹಲವಾರು ಪ್ರಶ್ನೆಗಳಿತ್ತು. ಅದೆಲ್ಲವನ್ನ ಈಗ ನಾನು ನಿಮ್ಮ ಮುಂದೆ ತೋರ್ಪಡಿಸ್ದೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಮಹಾಸತಿ ಅವರು ಮಾತಾಡಿದ್ದು ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಮ್ಮ ತಿಳಿಸಬಹುದು. ಹಾಗೆ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಹಾಸತಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.